ಸಿಎಂ ವಿಜಯ್ ಅವರ ಜನನಾಯಕನ್ ಸಿನಿಮಾ ಜುಲೈ 23ಕ್ಕೆ ರಿಲೀಸ್. ಸಿನಿಮಾದ ದೃಶ್ಯಗಳು ಲೀಕ್ ಆಗಿದ್ರು ಸಿನಿಮಾದ ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ. ಜನನಾಯಕನ್ ಸಿನಿಮಾದ ಟಿಕೆಟ್ ದರ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಕೊನೆಗೂ ನಟ ವಿಜಯ್ ಅವರ ಸಿನಿಮಾ ಜನನಾಯಕನ್ ತೆರೆಗೆ ಬರಲಿಕ್ಕೆ ಸಿದ್ಧವಾಗಿರುವಂತಹದ್ದು. ಜುಲೈ 23ಕ್ಕೆ ಜನನಾಯಕನ್ ಸಿನಿಮಾ ಇಡೀ ವಿಶ್ವದಾದ್ಯಂತ ರಿಲೀಸ್ ಆಗ್ತಾ ಇದೆ. ತಮಿಳುನಾಡಿನಲ್ಲಿ ವಿಜಯ್ ಅವರ ಆರ್ಭಟ ಈಗ ಶುರುವಾಗಿರುವಂತಹದ್ದು. ಸಿಎಂ ಆಗಿ ಅವರು ಅಧಿಕಾರವನ್ನ ವಹಿಸಿಕೊಂಡು ಈಗಾಗಲೇ 2 ರಿಂದ 3 ತಿಂಗಳು ಕೂಡ ಕಳೆದಿರುವಂತಹದ್ದು. ವಿಜಯ್ ಅವರ ಲಕ್ಕು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಜನನಾಯಕನ್ ಸಿನಿಮಾ ರಿಲೀಸ್ ಆಗ್ಬೇಕಾಯ್ತು. ಇಷ್ಟೊತ್ತಿಗೆ ರಿಲೀಸ್ ಆಗಿ ಅಭಿಮಾನಿಗಳು ಆ ಸಿನಿಮಾವನ್ನ ಕಣ್ತುಂಬಿಸಿಕೊಳ್ಬೇಕಾಯ್ತು. ಆದ್ರೆ ಕೆಲವು ಕಾರಣಾಂತರಗಳಿಂದ ಆ ಸಿನಿಮಾ ರಿಲೀಸ್ ಆಗಲಿಲ್ಲ. ಸೊ ಹಾಗಾಗಿ ಈಗ 23ನೇ ತಾರೀಕು, ಜುಲೈ 23ನೇ ತಾರೀಕು ವಿಶ್ವದಾದ್ಯಂತ ಜನನಾಯಕನ್ ಸಿನಿಮಾ ತೆರೆಗೆ ಬರ್ತಾ ಇರುವಂತಹದ್ದು. ಈ ಸಿನಿಮಾವನ್ನ ವಿನೋದ್ ನಿರ್ದೇಶನ ಮಾಡಿದ್ದಾರೆ. ಇದೊಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ವಿಜಯ್ ಅವರಿಗೆ ನಾಯಕಿಯಾಗಿ ಪೂಜಾ ಹೆಗಡೆ ಕೂಡ ಕಾಣಿಸಿಕೊಂಡಿದ್ದಾರೆ. ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ಮಮಿತಾ ಬೈಜು ಕೂಡ ನಟಿಸಿದ್ದಾರೆ. ಇನ್ನು ಈ ಸಿನಿಮಾಕ್ಕೆ ಅನಿರುದ್ಧ್ ರವಿಚಂದರ್ ಸಂಗೀತವನ್ನ ಸಂಯೋಜನೆ ಮಾಡಿದ್ದಾರೆ. ಇದು ವಿಜಯ್ ಅವರ ಕೊನೆಯ ಸಿನಿಮಾ ಅಂತ ಹೇಳಿ ಈಗಾಗಲೇ ಬಿಂಬಿತ ಕೂಡ ಆಗಿತ್ತು. ಹಾಗಾಗಿ ಜುಲೈ 23ರಂದು ಬೆಳಗ್ಗೆ 6 ಗಂಟೆಗೆ ಸಾಕಷ್ಟು ಕಡೆಗಳಲ್ಲಿ, ಅಂದ್ರೆ ಇಡೀ ವಿಶ್ವದಾದ್ಯಂತ ಜನನಾಯಕನ್ ಸಿನಿಮಾ ಪ್ರದರ್ಶನ ಆರಂಭವಾಗಲಿದೆ. ಎಸ್, ಈ ಸಿನಿಮಾವನ್ನ ಕನ್ನಡದ ಒಬ್ಬ ಖ್ಯಾತ ನಿರ್ಮಾಪಕ KVN ಪ್ರೊಡಕ್ಷನ್ ಅವರು ನಿರ್ಮಾಣವನ್ನ ಮಾಡಿರುವಂತಹದ್ದು. ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿದ್ರು. ಆದ್ರೆ ಕೆಲವು ಕಾರಣಾಂತರಗಳಿಂದ ಸಿನಿಮಾದ ದೃಶ್ಯಗಳು ಕೂಡ ಲೀಕ್ ಆಗೋಗ್ಬಿಟ್ಟಿತ್ತು. ಜೊತೆಗೆ ಸಿನಿಮಾನು ಕೂಡ ಕಂಪ್ಲೀಟ್ ಆಗಿ ಲೀಕ್ ಆಗೋಗ್ಬಿಟ್ಟಿತ್ತು. ಆದ್ರೆ ಎಷ್ಟೇ ಲೀಕ್ ಆಗಿದ್ರು ಕೂಡ, ಏನೇ ಆಗಿದ್ರು ಕೂಡ ವಿಜಯ್ ಅವರ ಅಭಿಮಾನಿಗಳು ವಿಜಯ್ ಅವರನ್ನ ದೊಡ್ಡ ಪರದೆಯಲ್ಲಿ ನೋಡಬೇಕು ಅಂತ ಹೇಳಿ ಬಹಳ ಆಸೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದೇ 23ನೇ ತಾರೀಕು ಜನನಾಯಕನ್ ಸಿನಿಮಾ ವಿಶ್ವದಾದ್ಯಂತ ರಿಲೀಸ್ ಆಗ್ತಿರುವಂಥದ್ದು. ಸಿನಿಮಾದ ದೃಶ್ಯಗಳು ಲೀಕ್ ಆಗಿದ್ರು ಕೂಡ ಸಿನಿಮಾದ ಕ್ರೇಜ್ ಮಾತ್ರ ಇವತ್ತಿನವರೆಗೂ ಕೂಡ ಕಡಿಮೆ ಆಗಿಲ್ಲ. ಹಾಗಾದ್ರೆ ಜನನಾಯಕನ್ ಸಿನಿಮಾದ ಟಿಕೆಟ್ ದರ ಎಷ್ಟು? ನಿಜವಾಗ್ಲೂ ನೀವು ಆ ಟಿಕೆಟ್ ದರವನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರ. ಬರೋಬ್ಬರಿ 1000 ರೂಪಾಯಿ ರೀ. 1,000 ರೂಪಾಯಿ ಅಂದ್ರೆ ಸಿಲ್ವರ್ ಕ್ಲಾಸ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ನಲ್ಲೇ ನಾನು ಹೇಳ್ತಿರೋದು. ಸಿಲ್ವರ್ ಕ್ಲಾಸ್ ಟಿಕೆಟ್ ದರ 800 ರೂಪಾಯಿ ಇದೆ. ಇನ್ನು ಗೋಲ್ಡ್ ಕ್ಲಾಸ್ ಟಿಕೆಟ್ ದರ 1000 ರೂಪಾಯಿ ಕೂಡ ಇರುವಂತಹದ್ದು. MG ರಸ್ತೆಯ ಸ್ವಾಗತ್ ಶಂಕರ್ನಾಗ್ ಆ ಒಂದು ಚಿತ್ರಮಂದಿರದಲ್ಲಿ ಗೋಲ್ಡ್ ರಿಕ್ಲೈನರ್ ಸೀಟ್ ಟಿಕೆಟ್ ದರ ಎಷ್ಟಪ್ಪ ಅಂತಂದ್ರೆ 16,000 ರೂಪಾಯಿ, 16,000 ರೂಪಾಯಿವರೆಗೂ ಕೂಡ ಮಾರಾಟವಾಗ್ತಿರುವಂತಹದ್ದು. ಸಂಕ್ರಾಂತಿ ಸಂಭ್ರಮದಲ್ಲಿ ಈ ಸಿನಿಮಾ ಜನವರಿ 9ಕ್ಕೆ ಇಡೀ ವಿಶ್ವದಾದ್ಯಂತ ತೆರೆಗೆ ಬರಬೇಕಾಯಿತು. ಆದ್ರೆ ಕೆಲವು ಕಾರಣಾಂತರಗಳಿಂದ, ಅಂದ್ರೆ ಕಾರಣ ಇಷ್ಟೇ, ವಿಜಯ್ ಅವರು ತಮಿಳುನಾಡಿನಲ್ಲಿ ಎಲೆಕ್ಷನ್ ನಿಂತಿದ್ರು. ಆ ಒಂದು ಎಲೆಕ್ಷನ್ಗೆ ನಿಂತಹ ಸಂದರ್ಭದಲ್ಲಿ ಪ್ರೋಟೋಕಾಲ್, ಅಂದ್ರೆ ಚುನಾವಣಾ ನೀತಿ ಸಮಿತಿ ಏನಿದೆಯಲ್ಲ, ಆ ಒಂದು ಚುನಾವಣಾ ನೀತಿ ಸಮಿತಿಯ ಜಾರಿಯಾಗಿರೋದ್ರಿಂದ ಈ ಸಿನಿಮಾ ತಡವಾಯಿತು. ಅದಾದ್ಮೇಲೆ ಸಿಎಂ ಆದ್ಮೇಲೆ ಈಗ ಜುಲೈ 23ನೇ ತಾರೀಕು, ಅಂದ್ರೆ ಇದೇ ತಿಂಗಳು 23ನೇ ತಾರೀಕು ವಿಶ್ವದಾದ್ಯಂತ ಈ ಸಿನಿಮಾ ರಿಲೀಸ್ ಆಗ್ತಿರುವಂತಹದ್ದು. ಅಂದ್ರೆ ಸಿನಿಮಾ ಮೇಲೆ ಸಾಕಷ್ಟು ಕ್ರೇಜ್ ಕೂಡ ಇರುವಂತಹದ್ದು. ಯಾಕಂದ್ರೆ ವಿಜಯ್ ಅವರ ಕೊನೆ ಸಿನಿಮಾ ಅಂತ ಹೇಳಿ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಅವರ ಅಭಿಮಾನಿಗಳು ಕೂಡ ಇಟ್ಕೊಂಡಿರುವಂತದ್ದು. ಸೊ ಹಾಗಾಗಿ ಬೆಂಗಳೂರಿನಲ್ಲಿ ವಿಜಯ್ ಅವರ ಆರ್ಭಟ ಈಗ ಶುರುವಾಗಿರುವಂತಹದ್ದು. ಅಂದ್ರೆ ತಮಿಳುನಾಡು ಮಾತ್ರವಲ್ಲ, ಬೆಂಗಳೂರಿನಲ್ಲೂ ಕೂಡ ವಿಜಯ್ ಅವರ ಸಿನಿಮಾ ಈಗ ವಿಜಯ್ ಅವರ ಸಿನಿಮಾಕ್ಕೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಈ ಹಿಂದೆ ವಿಜಯ್ ಅವರ ಆ ಸಿನಿಮಾಗಳು ಲಿಯೋ ಆಗಿರ್ಬೋದು, ಗೋಟ್ ಆಗಿರ್ಬೋದು, ಈ ಎಲ್ಲಾ ಸಿನಿಮಾಗಳಿಗೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿತ್ತು. ಫಲಿತಾಂಶ ಹೇಗೆ ಇದ್ರು ಕೂಡ, ಅಂದ್ರೆ ಸಿನಿಮಾದ ಫಲಿತಾಂಶ ಹೇಗೆ ಇದ್ರು ಕೂಡ, ಬಟ್ ಓಪನಿಂಗ್ ಇದೆಯಲ್ಲ, ಆ ಓಪನಿಂಗ್ ಮಾತ್ರ ಭರ್ಜರಿ ಆಗಿರ್ತಾ ಇತ್ತು. ಸೊ ಹಾಗಾಗಿ ಈಗ ಟಿಕೆಟ್ ದರ ಈಗ 1000 ರೂಪಾಯಿ ಈಗ ಆಗಿರುವಂತಹದ್ದು. ಈ ಸಿನಿಮಾ ಇನ್ನೇನು ಕೇವಲ
ಇವತ್ತ 17ನೇ ತಾರೀಕು ಅಂತಂದ್ರೆ ಇನ್ನ ಒಂದು ವಾರ ಮಾತ್ರ ಇರುವಂತಹದ್ದು. ಒಂದು ವಾರದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಸಿನಿಮಾದ ಟಿಕೆಟ್ಗಳು ಆಲ್ಮೋಸ್ಟ್ ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿರುವಂತಹದ್ದು. ಸಿನಿಮಾವನ್ನ ಕಣ್ತುಂಬಿಸಿಕೊಳ್ಳಲು ವಿಜಯ್ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಿರುವಂಥದ್ದು. ಅಂದ್ರೆ ದೊಡ್ಡ ಪರದೆ ಮೇಲೆ ಈಗಾಗಲೇ ಸಿನಿಮಾ ಏನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹದ್ದು. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೇ ವೈರಲ್ ಆಗಿದ್ರೂ ಕೂಡ ಬಟ್ ದೊಡ್ಡ ಪರದೆಯಲ್ಲಿ ಸಿನಿಮಾವನ್ನ ನೋಡ್ಲಿಕ್ಕೆ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರುವಂತಹದ್ದು. ಇನ್ನು ಈ ಸಿನಿಮಾದ ಒಂದಷ್ಟು ಕ್ಲೈಮ್ಯಾಕ್ಸ್ ಕೂಡ ಬದಲಾವಣೆ ಆಗಿದೆ ಅನ್ನೋ ಒಂದು ಮಾತು ಕೂಡ ಇರುವಂತಹದ್ದು. ಅಂದ್ರೆ ಭಗವಂತ ಕೇಸರಿ ಅಂತೇಳಿ ಬಾಲಕೃಷ್ಣ ಹಾಗೂ ಶ್ರೀಲೀಲಾ ನಟಿಸಿದಂತಹ ಒಂದು ಭಗವಂತ ಕೇಸರಿ ಆ ಸಿನಿಮಾದ ರಿಮೇಕ್ ಜನನಾಯಕನ್ ಅಂತ ಹೇಳಿ ಈಗ ಹೇಳ್ತಾ ಇರುವಂತದ್ದು. ಸೊ ಹಾಗಾಗಿ ಅದನ್ನ ಒಂದಷ್ಟು ಬದಲಾವಣೆಯನ್ನ ಕೂಡ ಮಾಡ್ತಿದ್ದಾರಂತೆ. ಅಂದ್ರೆ ಕ್ಲೈಮ್ಯಾಕ್ಸ್ ಅನ್ನ ಬದಲಾವಣೆ ಮಾಡಿದಾರಂತೆ. ಸೊ ವಿಜಯ್ ಹಾಗೂ ಮಮಿತಾ ಬೈಜು ನಟಿಸಿರುವಂತಹ ಒಂದು ಸಿನಿಮಾ ರಾಜಕೀಯ ರಂಗ ಪ್ರವೇಶಿಸಲು ಸಜ್ಜಾಗಿದ್ದಂತಹ ವಿಜಯ್ ಒಂದು ರಾಜಕೀಯ ಅಂಶಗಳನ್ನ ಚಿತ್ರದಲ್ಲಿ ಸೇರಿಸಿದ್ರು. ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಸಮರ ಸಾರುವಂತಹ ಒಂದು ಕತೆ ಕೂಡ ಇದಾಗಿತ್ತು. ಈಗ ವಿಜಯ್ ಚುನಾವಣೆಯಲ್ಲಿ ಗೆದ್ದು ಸಿಎಂ ಆಗಿದ್ದಾರೆ. ಹಾಗಾಗಿ ಚಿತ್ರದಲ್ಲಿ ಒಂದಷ್ಟು ಬದಲಾವಣೆ ಮಾಡಲಾಗಿದೆ. ಕ್ಲೈಮ್ಯಾಕ್ಸ್ ನಲ್ಲಿ ಸಣ್ಣದೊಂದು ದೃಶ್ಯವನ್ನು ಕೂಡ ಸೇರಿಸಿದ್ದಾರಂತೆ. ಈ ವಿಚಾರವನ್ನ ಸ್ವತಃ ನಿರ್ಮಾಪಕ ವೆಂಕಟ್ ಕೋನಂಕಿ ಅವರು ಕೂಡ ಈಗ ಸ್ಪಷ್ಟಪಡಿಸಿರುವಂತದ್ದು. ಅಂದ್ರೆ ಕೆವಿಎನ್ ಪ್ರೊಡಕ್ಷನ್ ನ ನಿರ್ಮಾಪಕರಾಗಿರುವಂತಹ ವೆಂಕಟ್ ಕೋನಂಕಿ ಅವರು ಈಗಾಗಲೇ ಪ್ರೇಮ್ ಜೊತೆ ಕೆಡಿ ಸಿನಿಮಾವನ್ನ ಕೂಡ ಮಾಡಿದರೆ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳನ್ನು ಕೂಡ ಮಾಡ್ತಿರುವಂತದ್ದು. ಈಗಾಗಲೇ ಯಶ್ ಅವರ ಟಾಕ್ಸಿಕ್ ಸಿನಿಮಾವನ್ನು ಕೂಡ ಕೆವಿಎನ್ ಪ್ರೊಡಕ್ಷನ್ ಅವರೇ ನಿರ್ಮಾಣ ಮಾಡಿರುವಂಥದ್ದು. ಸೊ ಹಾಗಾಗಿ ದೊಡ್ಡ ಬ್ಯಾನರ್ ಅದು, ದೊಡ್ಡ ಬಜೆಟ್ ಕೂಡ ಇರುತ್ತೆ. ಸೊ ಹಾಗಾಗಿ ಈಗ ಏನು ಜನನಾಯಕನ್ ಸಿನಿಮಾ ಕೂಡ ಏನು ಕಂಪ್ಲೀಟ್ ಆಗಿ ಬದಲಾವಣೆಯಾಗಿ ಬರ್ತಾ ಇರೋದು. ಅಂದ್ರೆ ಟೈಟಲ್ ಕಾರ್ಡ್ ಅಲ್ಲೂ ಕೂಡ ದಳಪತಿ ವಿಜಯ್ ಬದಲು ಸಿಎಂ ವಿಜಯ್ ಅಂತ ಹೇಳಿ ಈಗ ಬದಲಾವಣೆ ಕೂಡ ಮಾಡಲಾಗಿರುವಂಥದ್ದು. ಸೊ ಹಾಗಾಗಿ ಎಲ್ಲಾ ಬದಲಾವಣೆಗಳು ಸಿನಿಮಾಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ನೋಡ್ಬೇಕಾಗುತ್ತೆ. ಸದ್ಯಕ್ಕಂತೂ ಸಿನಿಮಾ ಅಂತೂ ರಿಲೀಸ್ ಆಗ್ತಾ ಇದೆ. ಸಾಕಷ್ಟು ಪೈರಸಿ ಈಗಾಗಲೇ ಆಗಿರುವಂತಹದ್ದು. ಆದ್ರೂ ಕೂಡ ವಿಜಯ್ ಅವರನ್ನ ದೊಡ್ಡ ಪರದೆಯಲ್ಲಿ ಈ ಸಿನಿಮಾವನ್ನ ನೋಡ್ಲಿಕ್ಕೆ ಈಗ ಕಾತುರದಿಂದ ಕಾಯ್ತಿರುವಂತದ್ದು. ಸೊ ಹಾಗಾಗಿ ಚಿತ್ರದ ಕಲೆಕ್ಷನ್ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿರುವಂತದ್ದು. ತೆರೆಗೆ ಬಂದ 3 ವಾರಕ್ಕೆ ಸಿನಿಮಾ OTTಗೂ ಕೂಡ ಬರುತ್ತದೆ ಅಂತೇಳಿ ಒಂದಷ್ಟು ಊಹಾಪೋಹ ಶುರುವಾಗಿರುವಂಥದ್ದು. ಸೊ ಹಾಗಾಗಿ ಈ ಎಲ್ಲಾ ವಿಚಾರಗಳಿಗೂ ಏನು ಜುಲೈ 23ನೇ ತಾರೀಕು ಒಂದು ರಿಸಲ್ಟ್ ಗೊತ್ತಾಗುತ್ತೆ. ಸಿನಿಮಾ ಹೇಗಿದೆ ಏನು ಎತ್ತ ಅಂತೇಳಿ ಅವತ್ತು ರಿಸಲ್ಟ್ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ವಿಜಯ್ ಅವರ ಅಭಿಮಾನಿಗಳಿಗೆ ಅವರನ್ನ ಕಣ್ತುಂಬಿಸಿಕೊಳ್ಳಲು ಒಂದು ಒಳ್ಳೆಯ ಅವಕಾಶ ಸಿಕ್ಕಿರುವಂತಹದ್ದು ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.